ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ನಿಮ್ಮೆಲ್ಲರನ್ನ ಈ ದೈನಂದಿನ ಜ್ಞಾನದಲ್ಲಿ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಅನುದಿನ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದೀರಾ, ಅನೇಕರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ, ನಿಮ್ಮ ಅದ್ಭುತವಾದ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಇದ್ದೀರಾ. ನಿಶ್ಚಯವಾಗಿ ನೀವು ಆತ್ಮೀಕವಾಗಿ ಬೆಳೆಯುವುದನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕರ್ತನು ಇನ್ನೂ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಎಲ್ಲ ಕೆಲಸವು ಅತ್ಯುತ್ತಮವಾದ ಕೆಲಸವೇ. ಅದಕ್ಕೆ ಆಧಾರವಾಗಿ ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ, ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನಿನ್ನ ಪೂರ್ಣ ಶಕ್ತಿಯಿಂದ ಮಾಡು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ, ನಮ್ಮ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ಪೂರ್ಣ ಶಕ್ತಿಯಿಂದ ಮಾಡಬೇಕಂತೆ. ಅದು ಯಾವುದೇ ಕೆಲಸವಾಗಲಿ. ಕೆಲವರು ಏನು ಮಾಡ್ತಾರೆ ಗೊತ್ತಾ? ನನ್ನ ಡಿಗ್ನಿಟಿ, ನಾನು ಓದಿದ್ದು ಎಷ್ಟು ಗೊತ್ತಾ, ನನಗೆ ಇಂಥ ಕೆಲಸ ಇದ್ದರೆ ಮಾತ್ರ ನಾನು ಮಾಡೋದು, ಚಿಕ್ಕ ಪುಟ್ಟ ಕೆಲಸಗಳನ್ನು ನಾನು ಮಾಡೋದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಪೂರ್ಣ ಶಕ್ತಿಯಿಂದ ಒಂದು ಒಳ್ಳೆ ಕಾರ್ಯವನ್ನು ನಾವು ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು. ಒಂದು ಸಾರಿ ಒಬ್ಬ ಬೋಧಕರು ಒಂದು ಕುಟುಂಬದವರನ್ನು ಭೇಟಿ ಮಾಡಲು ಹೋಗಿದ್ದಾಗ ಅಲ್ಲಿ ಒಬ್ಬ ಯುವಕನನ್ನು ಭೇಟಿಯಾದರು. ಅವರು ಆ ಸಹೋದರನನ್ನು ನೋಡಿ, ಏನು ಕೆಲಸ ಮಾಡುತ್ತಾ ಇದ್ದೀರಾ ಸಹೋದರ ಎಂಬುದಾಗಿ ಕೇಳಿದಾಗ, ಪಾಸ್ಟರ್, ನಾನೊಬ್ಬ ಇಂಜಿನಿಯರ್, ಅನೇಕ ಸ್ಥಳಗಳಿಗೆ ನಾನು ಕೆಲಸಕ್ಕಾಗಿ ಅರ್ಜಿಯನ್ನು ಹಾಕಿದ್ದೇನೆ, ನನಗೆ ಇನ್ನೂ ಕೆಲಸ ಸಿಕ್ಕಿಲ್ಲ, ಕೆಲಸ ಸಿಗುವವರೆಗೂ ಮನೆ ಕಟ್ಟುತ್ತಿರುವ ಒಂದು ಸಣ್ಣ ಗುತ್ತಿಗೆದಾರನಿಗೆ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದೇನೆ, ಸಂಬಳ ತುಂಬ ಕಡಿಮೆ, ನನ್ನನ್ನು ಓದಿಸಿದ ಪೋಷಕರಿಗೆ ನಾನು ಹೊರೆಯಾಗಲು ಬಯಸುವುದಿಲ್ಲ, ಹಾಗಾಗಿ ನನಗೆ ಸಿಕ್ಕ ಕೆಲಸವನ್ನು ನಾನು ಮಾಡುತ್ತಾ ಇದ್ದೇನೆ. ಅವನ ಮಾತಿಗೆ ಬೋಧಕರು ಬಹಳ ಸಂತೋಷಪಟ್ಟರು. ಅವನನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಪ್ರಾರ್ಥಿಸಿ ಹೋದರು. ಕೆಲವೇ ತಿಂಗಳಲ್ಲಿ ಆ ಯೌವನಸ್ಥನಿಗೆ ಒಳ್ಳೆ ಕೆಲಸ ಸಿಕ್ಕಿತು. ಇವತ್ತು ಕೂಡ ಕೆಲವರೆಲ್ಲ ವಿದ್ಯಾಭ್ಯಾಸ ಮಾಡಿದ್ದೀರಾ, ನಿಮ್ಮ ಡಿಗ್ರಿಯನ್ನು ಮುಗಿಸಿದ್ದೀರಾ, ಇಂಜಿನಿಯರ್ ಎಲ್ಲ ಮುಗಿಸಿದ್ದೀರಾ, ಆದರೆ ಒಳ್ಳೆ ಕೆಲಸಕ್ಕಾಗಿ ಕಾದಿದ್ದೀರಾ. ನನಗೆ ಒಳ್ಳೆ ಕೆಲಸ ಸಿಕ್ಕರೆ ಹೋಗೋದೆಂಬುದಾಗಿ ಈಗ 3 ವರ್ಷ ಆಯಿತು, ಇನ್ನೂ ಯಾವ ಕೆಲಸ ಮಾಡಿಲ್ಲ. ನಾವು ಹಾಗಿರಬಾರ್ದು. ಯಾವುದೇ ಒಂದು ಚಿಕ್ಕ ಕೆಲಸ, ದೊಡ್ಡ ಕೆಲಸ ಸಿಗುವ ಮುಂಚೆ ಚಿಕ್ಕ ಕೆಲಸವಿದ್ದರೂ ಏನು ಮಾಡಬೇಕಂದ್ರೆ ಅದನ್ನು ಪೂರ್ಣ ಶಕ್ತಿಯಿಂದ ಮಾಡಿರಿ. ಒಳ್ಳೆ ಒಂದು ಉನ್ನತವಾದ ಹುದ್ದೆಗಾಗಿ ಕಾಯುತ್ತಾ ಇರಬೇಡ್ರಿ. ಯೋಸೇಫನು ಐಗುಪ್ತ ದೇಶದ ಪ್ರಧಾನಿಯಾಗುವ ಮುಂಚೆ ಚಿಕ್ಕದಾಗಿ ದೇವರು ಅವನನ್ನು ಉನ್ನತಕ್ಕೆ ಏರಿಸಿದರು. ದೇವರು ಒಂದೇ ಸಾರಿ ಯಾರನ್ನೂ ಉನ್ನತಕ್ಕೆ ಏರಿಸೋದಿಲ್ಲ. ನಿಮಗೆ ಏನು ಕೆಲಸ ಕೊಡಲ್ಪಡುತ್ತದೆಯೋ, ಸೇವೆಯಲ್ಲೂ ಹಾಗೆ. ಕೆಲವರು ಸೇವೆ ಬಂದಾಗ ದೊಡ್ಡ ಕನಸುಗಳಿರ್ತದೆ, ದರ್ಶನಗಳಿರ್ತದೆ, ನಾನು ಹಂಗಾಗಬೇಕು ಹಿಂಗಾಗಬೇಕು. ನೋ. ನಿಮ್ಮ ಆರಂಭ ಅಲ್ಪವಾಗಿದ್ದರೂ ಏನು ಕೊಡಲ್ಪಡುತ್ತದೆಯೋ ಅದನ್ನು ನೀಟಾಗಿ ಮಾಡಿರಿ, ಪೂರ್ಣ ಶಕ್ತಿಯಿಂದ ಮಾಡಿರಿ. ನೋಡ್ರಿ, ವಿಲಿಯಂ ಕೇರಿ ಬಗ್ಗೆ ಗೊತ್ತಾ ನಿಮಗೆ? ಅವರು ಚಪ್ಪಲಿ ತಯಾರಿಸುವ ಕೆಲಸವನ್ನು ಮಾಡುತ್ತಾ ಇದ್ರಂತೆ. ಭಾರತ ದೇಶಕ್ಕೆ ಮಿಷನರಿಯಾಗಿ ಬಂದರು. ಅನೇಕ ಭಾರತೀಯ ಭಾಷೆಗಳಲ್ಲಿ ಬೈಬಲ್ ಹೊರಬರಲು ಅವರು ಕಾರಣವಾದರು. ಅವರು ಅನೇಕ ಭಾರತೀಯ ಸಾಹಿತ್ಯಗಳನ್ನು ಭಾರತೀಯ ಭಾಷೆಗಳಿಗೆ ಅನುವಾದಿಸಿ ಅತ್ಯುತ್ತಮವಾದ ಸೇವೆಯನ್ನು ಪೂರ್ಣಗೊಳಿಸಿದರು. ನೋಡ್ರಿ, ನಾವು ಮಾಡುವ ಕೆಲಸ ಯಾವುದಾಗಿದ್ದರೂ ಕೂಡ ನಾವು ಅದನ್ನು ನಿಷ್ಠೆಯಿಂದ ಮಾಡಿದಾಗ ದೇವರು ನಮ್ಮನ್ನು ಹಂತವಾಗಿ ಆಶೀರ್ವದಿಸುತ್ತಾರೆ. ನಾನೀಗಾಗಲೇ ಹೇಳಿದೆ, ಯೋಸೇಫನ ಜೀವಿತ, ಅವನ ಫಸ್ಟ್ ಎಲ್ಲಿ ಕರ್ಕೊಂಡು ಹೋದ್ರೆ ಗೊತ್ತಾ? ಐಗುಪ್ತ ದೇಶಕ್ಕೆ ಕರ್ಕೊಂಡು ಹೋದ್ರಿ. ಫಸ್ಟ್ ಕೆಲಸ ಏನು? ಗುಲಾಮನಾಗಿದ್ದ, ದಾಸನಾಗಿದ್ದ. ಯೋಸೇಫನು ತನಗೆ ವಹಿಸಿಕೊಡಲ್ಪಟ್ಟ ಎಲ್ಲ ಕಾರ್ಯಗಳನ್ನು ಉತ್ತಮವಾಗಿ ಮಾಡಿ ಮುಗಿಸಿದರು. ಕರ್ತನು ಯೋಸೇಫನ ಜೊತೆಯಲ್ಲಿ ಇದ್ದರಂತೆ. ದೇವರು ಸೋಮಾರಿ ಜೊತೆ ಇರೋದಿಲ್ಲ, ಈ ಕುಂಟು ನೆಪ ಹೇಳುವವರ ಜೊತೆಯಲ್ಲಿ ಇರೋದಿಲ್ಲ. ನಿಮಗೇನು ಕೊಡಲ್ಪಡ್ತದೆಯೋ ಅದನ್ನು ಯಥಾರ್ಥವಾಗಿ ನಂಬಿಗಸ್ತರಾಗಿ ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಯೋಸೇಫನನ್ನು ಹಾಗೆಯೇ ಆಶೀರ್ವದಿಸಿ ಐಗುಪ್ತ ದೇಶದ ಪ್ರಧಾನ ಮಂತ್ರಿಯಾಗಿ ದೇವರು ಹೆಚ್ಚಿಸಿದರು. ಪ್ರೀತಿಯುಳ್ಳ ದೇವಜನರೇ, ಪ್ರಿಯ ಸಹೋದರಿ,
ಪ್ರಿಯ ಸಹೋದರ, ನನ್ನ ವಿದ್ಯಾ ಅರ್ಹತೆಗೆ ಸೂಕ್ತವಾದ ಕೆಲಸ ಸಿಗಲಿಲ್ಲ ಎಂದು ನೀವು ಬಹಳ ಬೇಸರದಿಂದ ಇದ್ದೀರಾ. ನಮಗೆ ಸಿಕ್ಕ ಕೆಲಸವನ್ನು ಮಾಡೋಣ ಎಂಬುದಾಗಿ ಕಾಯುತ್ತಾ ಇದ್ದೀರಾ. ನೀವು ಕೆಲಸ ಮಾಡಲು ಯಾವುದೇ ಕೆಲಸ ಸಿದ್ಧವಾಗಿರುವುದಾದರೂ ಎಲ್ಲಿ ಬೇಕಾದರೂ ಕೆಲಸವನ್ನು ಮಾಡ್ರಿ, ಆರಂಭಿಸ್ರಿ. ನಿಮ್ಮ ಆರಂಭವನ್ನು ನೋಡಬೇಡ್ರಿ. ಒಂದು ದಿನ ಬರುತ್ತದೆ, ನಿಮ್ಮ ಪ್ರಾಮಾಣಿಕವಾದ ಕೆಲಸವನ್ನು ನೋಡಿ, ನಿಮ್ಮ ಹೃದಯವನ್ನು ನೋಡಿ ದೇವರು ನಿಮ್ಮನ್ನು ಮಾನಿಸುತ್ತಾರೆ. ನೋಡ್ರಿ, ಹೀನವಾದ ಕೆಲಸ ಯಾವುದು ಗೊತ್ತಾ? ಕಳ್ಳತನ ಮಾಡೋದು, ದರೋಡೆ ಮಾಡೋದು, ವಂಚನೆ ಮಾಡೋದು, ಇವೆಲ್ಲ ಹೀನವಾದ ಕೆಲಸ. ಕೆಲವರು ಹೀನವಾದ ಕೆಲಸ ಅಂತ ಹೇಳಿದ್ರೆ, ನಾನು ಓದಿದ್ದೀನಿ, ಚಿಕ್ಕ ಪುಟ್ಟ ಕೆಲಸ, ಅದು ಹೀನವಾದ ಕೆಲಸ. ನೋ, ಅದು ಕೂಡ ಶ್ರೇಷ್ಠವಾದ ಕೆಲಸ. ನೋಡ್ರಿ, ಚಲಿಸುವ ಕಾರನ್ನು ತಿರುಗಿಸಬಹುದಂತೆ ನಿಂತಿರುವ ಕಾರನ್ನು ತಿರುಗಿಸಲು ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಚಲಿಸುವ ಕಾರನ್ನು ತಿರುಗಿಸಬಹುದು, ನಿಂತಿರುವ ಕಾರನ್ನು ತಿರುಗಿಸಲು ಸಾಧ್ಯವಿಲ್ಲ. ಹಾಗಿರೋದಾದರೆ ಯೋಸೇಫನಂತೆ ನಮಗೆ ನೀಡಿದ ಕೆಲಸವನ್ನು ನಾವು ಉತ್ತಮವಾಗಿ ಮಾಡುವುದಾದರೆ ಕರ್ತನು ನಿಮ್ಮ ಜೊತೆಯಿದ್ದು ನಿಮ್ಮನ್ನು ಆಶೀರ್ವದಿಸಿ ಉನ್ನತಕ್ಕೆ ಏರಿಸುತ್ತಾರೆ. ಹಾಗಾದರೆ ನಿಮಗೆ ಕೊಡಲ್ಪಟ್ಟ ಯಾವುದೇ ಕೆಲಸವಾಗಲಿ ಅದನ್ನು ಪೂರ್ಣ ಶಕ್ತಿಯಿಂದ ಮಾಡಿರಿ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಅನೇಕ ಸಾರಿ ದೇವರೇ, ನಮಗೆ ನಾವು ಬಯಸಿದ ಕೆಲಸಗಳು ಸಿಗದೇ ಇರಬಹುದು, ಆದರೆ ನಮ್ಮ ಜೀವಿತದಲ್ಲಿ ದೇವರೇ ನಮಗೆ ಯಾವೆಲ್ಲ ಕೆಲಸಗಳು ಹುಡುಕಿಕೊಂಡು ಬರುತ್ತವೆಯೋ ಅದನ್ನು ಪೂರ್ಣ ಶಕ್ತಿಯಿಂದ ಬಲದಿಂದ ಮಾಡಿ ನಮ್ಮ ಜೀವಿತದಲ್ಲಿ ಮುಂದೆ ಬರಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಕೆಲಸವಿಲ್ಲದೆ ಒಂದು ಒಳ್ಳೆ ಕೆಲಸಕ್ಕಾಗಿ ಯಾರೆಲ್ಲ ಕಾದಿದ್ದಾರೋ ಯೇಸುವಿನ ನಾಮದಲ್ಲಿ ಅವರಿಗೆ ಒಂದು ಡೋರ್ ಓಪನ್ ಆಗಲಿ, ಬಾಗಿಲು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಅವರ ಜೀವಿತ ಆಶೀರ್ವದಿಸಲ್ಪಡಲಿ. ಸ್ವಾಮಿ, ಈ ದಿನ ನಿನ್ನ ಜನರೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮನ್ನು ಬಲಪಡಿಸ್ರಿ, ನಮ್ಮ ಜೊತೆ ಇರ್ರಿ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನ ನಾನು ನಿಮ್ಮ ಜೊತೆ ಇರ್ತೇನೆ ಎಂಬುದಾಗಿ ಹೇಳಿದ್ದೀರ. ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸ್ರಿ, ಬಲಪಡಿಸ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವನದಲ್ಲಿ ನಮ್ಮ ಕೈಗೆ ಸಿಗುವ ಯಾವುದೇ ಕೆಲಸವಾಗಲಿ ಅದನ್ನು ಪೂರ್ಣ ಶಕ್ತಿಯಿಂದ ಮಾಡೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.